ಇವತ್ತಿನ ಟಾಪಿಕ್ ಬಂದು 369 ಮ್ಯಾನಿಫೆಸ್ಟೇಷನ್ ಮೆಥಡ್. ಸುಮಾರಷ್ಟು ವಿಡಿಯೋಸ್ಗಳಲ್ಲಿ ನಾವು ನೋಡಿರ್ತೀವಿ ಹೇಗೆ 369 ಮ್ಯಾನಿಫೆಸ್ಟೇಷನ್ನ ಮಾಡಬೇಕು ಅನ್ನೋದನ್ನು. ಆದರೆ ನಿಜವಾಗ್ಲೂ ಅದು ಕರೆಕ್ಟ್ ಪ್ರೊಸೀಜರಾ, ಸೈಂಟಿಫಿಕಲಿ ನಾವು ಕರೆಕ್ಟಾಗಿ ಮಾಡ್ತಾ ಇದೀವಿ ಅಂತ ನಿಮಗೆ ಅನ್ನಿಸ್ತಾ ಇದೆಯಾ? ಬಿಕಾಸ್ 90% ಆಫ್ ದ ವಿಡಿಯೋದಲ್ಲಿ ಅವ್ರು ಏನು ಎಕ್ಸ್ಪ್ಲೈನ್ ಮಾಡ್ತಾರಂತ ಅಂದರೆ, ಬೆಳಗ್ಗೆ 3 ಸಲ, ಮಧ್ಯಾಹ್ನ 6 ಸಲ, ರಾತ್ರಿ 9 ಸಲ ನಿಮ್ಮ ವಿಶಸ್ಗಳನ್ನು ಆಸ್ ಇಫ್ ಇಟ್ಸ್ ಆಲ್ರೆಡಿ ಡನ್ ಅಂತ ನೀವು ಹೇಳ್ಕೊತಾ ಇರಬೇಕು ಅಂತ ಹೇಳ್ತಾರೆ. ಬಟ್ ಕೇವಲ ನಾನು ಬೆಳಗ್ಗೆ 3 ಸಲ, ಸಂಜೆ ಮಧ್ಯಾಹ್ನ 6 ಸಲ, ರಾತ್ರಿ 9 ಸಲ, ನನಗೆ ಇವಾಗ 10 ಲಕ್ಷ ದುಡ್ಡು ಬೇಕು ಅನ್ನೋದನ್ನ ಐ ಆಲ್ರೆಡಿ ಹ್ಯಾವ್ 10 lakh rupees ಅಂತ ಬರೆದ್ರೆ ಅದಾಗತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ನೋ. ಈ 369 ಮ್ಯಾನಿಫೆಸ್ಟೇಷನ್ ಮೆಥಡು ನೀವು ಇದು ತನಕ ಏನು ಕಲ್ತಿದ್ದೀರಾ ಆ ಥರ ಅಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಯು ಕ್ಯಾನ್ ಸಿ ಹಿಯರ್, ನಾನು ಒಂದು ಪೇಪರ್ನ ಪ್ರಿಂಟ್ ಮಾಡಿದ್ದೀನಿ. ಐ ಹೋಪ್ ನಿಮ್ಗೆಲ್ರಿಗೂ ಕರೆಕ್ಟಾಗಿ ವಿಸಿಬಲ್ ಇದೆ ಅನ್ಸುತ್ತೆ. ಸೊ ನೀವು ಇಲ್ಲಿ ನೋಡಿದ್ರೆ, ಮಾರ್ನಿಂಗ್ 3 times ವಾಟ್ ಯು ವಾಂಟ್ ಟು ಮ್ಯಾನಿಫೆಸ್ಟ್ ಅಂದರೆ, ಬೆಳಗ್ಗೆ 3 ಸಲ ನೀವು ಏನನ್ನ ಬರೀತೀರಾ, ದಟ್ ಈಸ್ ಯುವರ್ ಡಿಸೈರ್. ಓಕೆ, ಡಿಸೈರ್ ಬರೀತೀರಾ. ಮಧ್ಯಾಹ್ನ 6 ಸಲ ಇಂಟೆನ್ಷನ್ ಆಫ್ ವಾಟ್ ಯು ವಾಂಟ್ ಟು ಮ್ಯಾನಿಫೆಸ್ಟ್ ಅಂದರೆ, ನಿಮ್ಮ ಇಂಟೆನ್ಷನ್ ಏನಿಗೋಸ್ಕರ ನಾನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ ಅಥವಾ ನನ್ನ ಇಂಟೆನ್ಷನ್ ಏನಿದೆ ಅದನ್ನು ಬರೀತೀರಾ. ಆ್ಯಂಡ್ 9 ಸಲ ಸಂಜೆ ಅಥವಾ ರಾತ್ರಿ ಮಲಗೋಕ್ಕಿಂತ ಮುಂಚೆ 9 ಸಲ ಔಟ್ಕಮ್ ಆಫ್ ದ ಮ್ಯಾನಿಫೆಸ್ಟೇಷನ್ 9 times ಬರಿಬೇಕು. ಯಾರ್ ಔಟ್ಕಮ್. ಓಕೆ, ಸೊ ನಾನು ಇವಾಗ ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಪೇಪರ್ದು ನಿಮಗೆ ಪಿಕ್ಚರ್ನ ನಾನು ಹಾಕಿರ್ತೀನಿ. ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ಶಾಟ್ ಅಥವಾ ಇಲ್ಲಿ ಲಿಂಕ್ ಹಾಕಿರ್ತೀನಿ. ಹೋಗ್ಬಿಟ್ಟು ನೀವು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ಔಟ್ ಕೂಡ ಮಾಡ್ಕೋಬಹುದು ಪ್ರತಿದಿನ ಬರೆಯೋಕ್ಕೆ. ಸೊ ಲೈಕ್ ಬಿಫೋರ್ ಸ್ಟಾರ್ಟಿಂಗ್ ಯುವರ್ ರೈಟಿಂಗ್ ಪ್ರೊಸೀಜರ್, ಇದು ಹೇಗೆ ಬಂತು, ಹೇಗೆ ಶುರುವಾಯಿತು, ಯಾವ ಥರ ಇದನ್ನು ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಮೊದಲಿಗೆ ಲೇಟ್ 80s and 90s ಅಲ್ಲಿ 369 ಮ್ಯಾನಿಫೆಸ್ಟೇಷನ್ ಮೆಥಡ್ ಶುರುವಾಗ್ತಾ ಹೋಗುತ್ತೆ. ಆದರೆ ಇದು 2019, 20, 21ನೇ ಇಸ್ವಿಯಲ್ಲಿ ಟಿಕ್ಟಾಕ್ಗಳ ಮುಖಾಂತರ ಅಥವಾ ಇನ್ಸ್ಟಾಗ್ರಾಮ್ನ ಮುಖಾಂತರ, ಯೂಟ್ಯೂಬ್ನ ಮುಖಾಂತರ ಈ ಒಂದು ಮ್ಯಾನಿಫೆಸ್ಟೇಷನ್ ಮೆಥಡ್ ತುಂಬ ವೈರಲ್ ಆಗ್ತಾ ಹೋಗುತ್ತೆ. ಬಟ್ ಅದರಲ್ಲಿ ಸುಮಾರಷ್ಟು ಜನ ಎಕ್ಸಾಕ್ಟ್ ಆಗಿ ಯಾವ ಥರ ನಾವು ಈ ಒಂದು ಮೆಥಡನ್ನ ಉಪಯೋಗಿಸ್ಕೊಳ್ಬೇಕು ಮ್ಯಾನಿಫೆಸ್ಟ್ ಮಾಡೋಕೆ ಅನ್ನೋದನ್ನ ತಪ್ಪಾಗಿ ಹೇಳ್ಕೊಡ್ತಾ ಹೋಗ್ತಾರೆ. ಬಟ್ ಆ್ಯಕ್ಚುಯಲ್ ಮೆಥಡ್ ಏನಂದರೆ, 3 ಸಲ, 6 ಸಲ, 9 ಸಲ ನಾವು ಎಕ್ಸಾಕ್ಟ್ ಆಗಿ ನಮ್ಮ ವಿಶಸ್ನ ಆಸ್ ಇಫ್ ಇಟ್ಸ್ ಆಲ್ರೆಡಿ ಡನ್ ಅಂತ ಬರೆಯೋದಲ್ಲ. ಮೊದಲು 3 ಸಲ ನಮ್ಮ ಡಿಸೈರ್ಸ್, ಮತ್ತು 6 ಸಲ ಇಂಟೆನ್ಷನ್ಸ್, ಮತ್ತು ಔಟ್ಕಮ್ 9 ಸಲ ಬರೀಬೇಕು. ಸೊ ಈಗ ನಾನು ಮೊದಲಿಗೆ ಏನದು 369 ಮೆಥಡ್, ಯಾರು ಶುರು ಮಾಡಿದ್ರು ಅನ್ನೋದನ್ನು ಹೇಳ್ತೀನಿ. ಈ ಒಂದು 369 ಮ್ಯಾನಿಫೆಸ್ಟೇಷನ್ ಮೆಥಡನ್ನು ನಿಕೋಲಾ ಟೆಸ್ಲಾ ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಅವರು ವೈಬ್ರೇಷನ್ಸ್, ಫ್ರೀಕ್ವೆನ್ಸಿ, ಅಲೈನ್ಮೆಂಟ್ ಆ್ಯಂಡ್ ಎನರ್ಜಿಗಳನ್ನು ತುಂಬ ನಂಬ್ತಾ ಇರ್ತಾರೆ. ಆ್ಯಂಡ್ ಹಿ ಯೂಸ್ ಟು ಬಿಲೀವ್ ದ್ಯಾಟ್ ನಂಬರ್ಸ್ಗಳು ನ್ಯಾಚುರಲ್ ಲಾಗಳನ್ನು ತುಂಬ ಸುಲಭವಾಗಿ ರೆಪ್ರೆಸೆಂಟ್ ಮಾಡ್ತವೆ ಅಂತ ಅವರು ನಂಬಿಕೆ ಇಟ್ಟಿರ್ತಾರೆ. ಹಾಗಾಗಿ ಅವರು ಈ 369 ಮ್ಯಾನಿಫೆಸ್ಟೇಷನ್ ಮೆಥಡನ್ನು ಹೇಳ್ಕೊಡ್ತಾರೆ. ಅಂದರೆ ಇವಾಗ ನೀವು ಯಾವುದೇ ಇದನ್ನ ನೋಡಿದ್ರೆ 6 ಬಂದು ಡಿವಿಸಿಬಲ್ ಆಫ್ 3 ಇರುತ್ತೆ, 9 ಕೂಡ ಡಿವಿಸಿಬಲ್ ಆಫ್ 3 ಇರುತ್ತೆ. ಸೊ ಹಿ ಬಿಲೀವ್ಸ್ ನಂಬರ್ 3 ಹ್ಯಾಸ್ ಸಮಥಿಂಗ್ ಮ್ಯಾಜಿಕಲ್ ಪವರ್ ಇನ್ ಇಟ್. ಆ್ಯಂಡ್ ಅದನ್ನು ನಾನು ಎಕ್ಸಾಕ್ಟ್ ಆಗಿ ಬ್ರೈನ್ ರೀಪ್ರೋಗ್ರಾಮಿಂಗಿಗೆ ಉಪಯೋಗಿಸ್ಕೊಂಡಾಗ ಈ ಮೆಥಡಿನ ಮುಖಾಂತರ ನಾನು ಸಾಕಷ್ಟು ಅಥವಾ ಬಹಳಷ್ಟು ವಿಚಾರಗಳನ್ನು ನನಗೆ ಅಂದ್ಕೊಂಡಿರೋದನ್ನು ಅಟ್ರ್ಯಾಕ್ಟ್ ಮಾಡ್ಕೋಬಹುದು. ಆ್ಯಂಡ್ ನಿಮಗೆ ಮುಂಚೆನೇ ಗೊತ್ತಿದ್ರೆ ಸುಮಾರಷ್ಟು ರಿಸರ್ಚ್ಗಳು ಆ ಟೈಮಲ್ಲಿ ಲೇಟ್ 80s and 90s ಅಲ್ಲಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಸುಮಾರಷ್ಟು ರಿಸರ್ಚ್ಗಳು ನಡೀತಾ ಇತ್ತು. ಸೊ ಆ ಸಮಯದಲ್ಲೇ ಇವರು ಈ ಮೆಥಡನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾರೆ. ಆ್ಯಂಡ್ ಇಟ್ ವಾಸ್ ಸೂಪರ್ ಸಕ್ಸಸ್ಫುಲ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್. ಆದರೆ ನಾವು ಅದನ್ನು ಸರಿಯಾದಂಥ ರೀತಿಯಲ್ಲಿ ಉಪಯೋಗಿಸ್ಕೊಂಡಾಗ ಮಾತ್ರ ಕರೆಕ್ಟಾಗಿ ನಮಗೆ ರಿಸಲ್ಟ್ಸ್ಗಳು ಸಿಕ್ಕತ್ತೆ. ಸೊ ನಾನು ಆಲ್ರೆಡಿ ಈ ಪೇಪರಲ್ಲಿ ಪ್ರಿಂಟ್ಔಟ್ ಮಾಡಿದ್ದೀನಿ. ನೀವು ಹೇಗೆ ಬರಿಬೇಕು, ಫಸ್ಟ್ ನೀವು ಡೇಟ್ ಹಾಕಿ. ಸೊ ಈ ಡೇಟ್, ಯಾವ ಡೇಟನ್ನು ನೀವು ಹಾಕ್ತೀರಾ ಅಂತಂದರೆ, ಈ ಡೇಟು ನಿಮ್ಮ ಡಿಸೈರ್ ಯಾವತ್ತು ಆಗಬೇಕು ಅಂದರೆ, ಇವತ್ತು ಜನವರಿ 26ನೇ ತಾರೀಕು ಅಥವಾ 27ನೇ ತಾರೀಕು ಅಥವಾ 28ನೇ ತಾರೀಕು ಅಂತ ನೀವು ಬರೀತಾ ಇದ್ದೀರಾ. ಆದರೆ ನಿಮ್ಮ ಕನಸು ನಿಮಗೆ ಫೆಬ್ರವರಿ 21 ಒಳಗಡೆ ಆಗಬೇಕು ಅಂತ ಇರುತ್ತೆ. ಸೊ ನೀವಿಲ್ಲಿ ಏನು ಬರೀತೀರಾ, 21/02/2026 ಅಂದರೆ ಯಾವ ದಿನದ ಒಳಗಡೆ ಆಗಬೇಕು ಆ ಡೇಟನ್ನು ಇಲ್ಲಿ ಮೆನ್ಷನ್ ಮಾಡ್ತೀರಾ. ಎವ್ರಿ ಡೇ ನೀವು ಇದನ್ನು ಬರೆಯುವಾಗ, ಮೇ ಬಿ ಕೆಲವೊಬ್ರು 7 days ಬರೀತಾರೆ, ಕೆಲವೊಬ್ರು 9 days ಬರೀತಾರೆ, ಕೆಲವೊಬ್ರು 21 days ಬರೀತಾರೆ. ಇಟ್ಸ್ ಅಪ್ ಟು ಯು. ಇದನ್ನು ನೀವು ಬರೆಯುವಾಗ ಯಾವ ದಿನದಂತ ಅಂದರೆ ಯಾವ ದಿನದ ಒಳಗಡೆ ನಿಮಗೆ ಆಗಬೇಕು ಅಥವಾ ಎಕ್ಸಾಕ್ಟ್ಲಿ ಈ ಡೇಟಲ್ಲಿ ಆಗಬೇಕು ಅಂತ ಇರುತ್ತೆ, ಆ ಡೇಟ್ನ ಇಲ್ಲಿಗೆ ಮೆನ್ಷನ್ ಮಾಡಬೇಕು. ಆ್ಯಂಡ್ ದ ಸೆಕೆಂಡ್ ಥಿಂಗ್ ಇಸ್,
ಬೆಳಗ್ಗೆ ಎದ್ದ ತಕ್ಷಣನೇ ನೀವು ಏನು ಮಾಡಬೇಕು, ಮಾರ್ನಿಂಗ್ 3 times ವಾಟ್ ಯು ವಾಂಟ್ ಟು ಮ್ಯಾನಿಫೆಸ್ಟ್ ಅನ್ನೋದನ್ನು ಬರಿಬೇಕು. ಅಂದರೆ ನಾನು ನನ್ನ ಡಿಸೈರ್ ಏನಿದೆ, ಫಾರ್ ಎಕ್ಸಾಂಪಲ್ ನಾನು ಸ್ಟಡೀಸ್ಗೆ ಒಂದು ಎಕ್ಸಾಂಪಲ್ನ ಕೊಡ್ತೀನಿ, ಮನಿಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಕೆರಿಯರ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಯಾವುದನ್ನು ಬೇಕಾದರೂ ಉಪಯೋಗಿಸ್ಕೋಬಹುದು. ಫಾರ್ ಎಕ್ಸಾಂಪಲ್ ನಾನು ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ 3 ಸಲ ಏನನ್ನ ಬರಿತೀನಿ, ನನಗೆ 100 ಮಾರ್ಕ್ಸ್ ಬೇಕು, 100 on 100 ಮಾರ್ಕ್ಸ್ ಬೇಕು ನನಗೆ ಝುವಾಲಜಿ ಸಬ್ಜೆಕ್ಟಲ್ಲಿ. ಆ್ಯಕ್ಚುಲಿ ಐ ಡಿಡ್ ಇಟ್ ಇನ್ ಮೈ ಡಿಗ್ರಿ ಆ್ಯಂಡ್ ಇಟ್ ವರ್ಕ್ ಲೈಕ್ ಅ ಮ್ಯಾಜಿಕ್. ಸೊ ನಾನೇನು ಬರಿತಾ ಇದ್ದೆ, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಫಾರ್ ಹೆಲ್ಪಿಂಗ್ ಮೀ ಟು ಸೆಕ್ಯೂರ್ 100 ಮಾರ್ಕ್ಸ್ ಇನ್ ಝುವಾಲಜಿ ಪೇಪರ್. ಓಕೆನಾ, ಝುವಾಲಜಿ ಪೇಪರಲ್ಲಿ 100 ಮಾರ್ಕ್ಸ್ಗಳನ್ನು ಸೆಕ್ಯೂರ್ ಮಾಡೋದಕ್ಕೆ ನನಗೆ ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆಸ್ ಇಫ್ ಇಟ್ಸ್ ಆಲ್ರೆಡಿ ಡನ್, ಅದೇ ಥರನೇ ಬರಿಬೇಕು. ಬಟ್ ಏನು ಬರಿತಿದ್ದೀನಿ, ಫಸ್ಟ್ 100 ಮಾರ್ಕ್ಸ್ನ ನಾನು ತೊಗೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ನನಗೆ 100ಕ್ಕೆ 100 ಅಂಕಗಳನ್ನು ಝುವಾಲಜಿ ಪೇಪರಲ್ಲಿ ಪಡ್ಕೊಳ್ಳೋದಕ್ಕೆ ಸಹಾಯ ಮಾಡಿದ್ದಕ್ಕೆ. ಎರಡನೇದು, ರೈಟ್ 6 times ಈಗ ಇಂಟೆನ್ಷನ್ ಅಂತ ಇದೆಯಲ್ವಾ, ನಾನೇನಂತ ಹೇಳ್ತೀನಿ, ನಾನು 100ಕ್ಕೆ 100 ಅಂಕ ಪಡ್ಕೊಳ್ಳೋದು ನನ್ನ ಮ್ಯಾನಿಫೆಸ್ಟೇಷನ್ ಡಿಸೈರ್ ಆಗಿತ್ತು. ಬಟ್ ದ ಮೇನ್ ಇಂಟೆನ್ಷನ್ ಏನಾಗಿತ್ತು ನಂದು, ನನಗೆ ಈ ಒಂದು 6 ಸಲ ಏನು ಇಂಟೆನ್ಷನ್ ಬರೀತಾ ಇದ್ದೆ ಅಂತ ಅಂದರೆ, ನನಗೆ ಗೋಲ್ಡ್ ಮೆಡಲ್ ಬೇಕು, ಮೈಸೂರು ಯೂನಿವರ್ಸಿಟಿ ಕಡೆಯಿಂದ ನನಗೆ ಗೋಲ್ಡ್ ಮೆಡಲ್ ಬೇಕು ಅಂತ ಬರೀತಾ ಇದ್ದಿದ್ದು. ನೆಕ್ಸ್ಟ್, ರೈಟ್ ಡೌನ್ ದ ಔಟ್ಕಮ್ ಆಫ್ ಯೋರ್ ಮ್ಯಾನಿಫೆಸ್ಟೇಷನ್ 9 times. ಅದರಿಂದ ನಿಮಗೆ ಔಟ್ಕಮ್ ಏನು ಬಂತು, ಗೋಲ್ಡ್ ಮೆಡಲ್ ಬಂತು, 100ಕ್ಕೆ 100 ಅಂಕ ಬಂತು. ನಿಮಗೆ ಒಂದು ಒಳ್ಳೆ ರೆಕಗ್ನೈಸೇಷನ್ ಸಿಕ್ಕತ್ತೆ, ನಿಮ್ಮ ಫ್ಯಾಮಿಲಿಗೆ ಖುಷಿ ಆಗತ್ತೆ, ಅಥವಾ ನನಗೆ ಒಂದು ಫ್ರೀಡಮ್ ಸಿಕ್ಕಿತ್ತು ಅಂತ ಏನು ಬೇಕಾದ್ರೂ ನಿಮಗೆ ಔಟ್ಕಮ್ ಅಥವಾ ಏನು ಬೇಕು ಔಟ್ಕಮ್ ಅದನ್ನು ಬರಿಬೇಕು. ಓಕೆನಾ, ಇವಾಗ ನಾನು ಇದನ್ನೇ ಮನಿ ವಿಚಾರದಲ್ಲಿ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ನನಗೆ ಈ ತಿಂಗಳಲ್ಲಿ 10 ಲಕ್ಷ ದುಡ್ಡು ಸಿಕ್ಕಿದೆ, ಥ್ಯಾಂಕ್ ಯು ಸೋ ಮಚ್. ಓಕೆನಾ, ರೈಟ್ 6 times ದ ಇಂಟೆನ್ಷನ್ ವಾಟ್ ಯು ವಾಂಟ್ ಟು ಮ್ಯಾನಿಫೆಸ್ಟ್. ಇಂಟೆನ್ಷನ್ ಏನು, ನಂದು 10 ಲಕ್ಷ ದುಡ್ಡು ಬೇಕು, ಆದರೆ ಅದನ್ನು ನಾನು ಯಾವ ಥರ ಬಳಸ್ಕೊಳಕ್ಕೆ ಬೇಕು, ಕಾರ್ ತೊಗೊಳಕ್ಕೆ ಬೇಕಿರಬಹುದು, ಅಥವಾ ನನಗೆ ಸುಲಭವಾಗಿ 10 ಲಕ್ಷ ಬೇಕು ಅನ್ನೋದು ನನ್ನ ಇಂಟೆನ್ಷನ್ ಆಗಿರಬಹುದು, ಅಥವಾ ಕಾರ್ ತೊಗೊಳಕ್ಕೆ, ಮನೆ ತೊಗೊಳಕ್ಕೆ 10 ಲಕ್ಷ ಬೇಕು. ವಾಟ್ ಎವರ್ ಇಟ್ ಮೇ ಬಿ, ನಿಮ್ಮ ಇಂಟೆನ್ಷನ್ ಏನಿದೆ ಅದನ್ನು ಇಲ್ಲಿ 6 ಸಲ ಬರೀತೀರ. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಈ 10 ಲಕ್ಷದಿಂದ ನಾನು ಕಾರ್ ತೊಗೊಳೋದಕ್ಕೆ ಸಹಾಯ ಆಯಿತು, ಪರ್ ಮಂತ್ ನಾನು 10 lakhs ಅರ್ನ್ ಮಾಡಿರೋದ್ರಿಂದ. ನೆಕ್ಸ್ಟ್, ಔಟ್ಕಮ್ ಏನಾಯಿತು, ನಿಮಗೆ ಫಿನಾನ್ಷಿಯಲ್ ಫ್ರೀಡಮ್ ಸಿಕ್ತು, ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ನನಗೆ ಫಿನಾನ್ಷಿಯಲ್ ಫ್ರೀಡಮ್ ಸಿಕ್ಕಿದೆ. ಈ ಥರ ನೀವು 3 ಸಲ ನಿಮ್ಮ ಡಿಸೈರ್ನ ಬರಿಬೇಕು, 6 ಸಲ ನಿಮ್ಮ ಇಂಟೆನ್ಷನನ್ನು ಬರಿಬೇಕು, ಆ್ಯಂಡ್ 9 ಸಲ ಅದರಿಂದ ಬರುವಂಥ ಔಟ್ಕಮ್ಗಳನ್ನು ಬರಿಬೇಕು. ದಿಸ್ ಈಸ್ ಹೌ ಯುಲ್ ಡೂ 369 ಮ್ಯಾನಿಫೆಸ್ಟೇಷನ್ ಮೆಥಡ್. ಇಲ್ಲಿ ನಾವೇನು ಮಾಡ್ತೀವಿ, ಇಂಟೆನ್ಷನ್ ಏನಿತ್ತು ಅದನ್ನು ಆ್ಯಕ್ಟಿವೇಟ್ ಮಾಡ್ತೀವಿ. ಇಂಟೆನ್ಷನ್ ಮತ್ತು ಔಟ್ಕಮ್ನ ಆ್ಯಕ್ಟಿವೇಟ್ ಮಾಡಿದಾಗ ನಿಮ್ಮ ಎನರ್ಜಿ ಸ್ಪೈಕ್ ಆಗುತ್ತೆ, ಡೊಪಮೈನ್ ಇನ್ಕ್ರೀಸ್ ಆಗುತ್ತೆ, ನಿಮ್ಮ ಬಾಡಿಯಲ್ಲಿ ಇನ್ಸ್ಪಿರೇಷನಲ್ ಹಾರ್ಮೋನ್ಸ್ಗಳಿರ್ತವೆ ಅವು ಇನ್ಕ್ರೀಸ್ ಆಗುತ್ತೆ. ಯಾವಾಗ ಅದೆಲ್ಲ ಇನ್ಕ್ರೀಸ್ ಆಗುತ್ತೆ, ನಿಮ್ಮ ಬ್ರೈನಲ್ಲಿ ನಮ್ಮ ಹತ್ರ ಒಂದು ಚಿಕ್ಕ ಪಾರ್ಟ್ ಇರುತ್ತೆ, ಅದನ್ನು ನಾವು ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ RAS ಅಂತ ಕರಿತೀವಿ. ಅದು ಆಕ್ಟಿವೇಟ್ ಆಗುತ್ತೆ. ವೆನೆವರ್ ಯು ಆರ್ ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ, ಆಗ ನಿಮ್ಮ ಮ್ಯಾನಿಫೆಸ್ಟೇಷನ್ ಪ್ರೊಸೀಜರ್ ಬಹಳ ಸುಲಭವಾಗುತ್ತೆ. ಇದನ್ನು ಬರೆದ ಮೇಲೆ ನೀವು ಇನ್ನೊಂದು ಸಿಗ್ನೇಚರ್ ಹಾಕಬೇಕು. ಇಟ್ ಈಸ್ ಮಸ್ಟ್ ಅಂಡ್ ಶುಡ್ ವಿತ್ ಡೇಟನ್ನು ಇನ್ಕ್ಲೂಡ್ ಮಾಡ್ತಾ ನೀವು ಒಂದು ಸಿಗ್ನೇಚರನ್ನು ಹಾಕ್ತೀರ. ಸೊ ಈ ರೀತಿಯಾಗಿ ನೀವು ಸೈಂಟಿಫಿಕಲಿ ಬರೆಯೋದ್ರಿಂದ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಆ್ಯಕ್ಟಿವೇಟ್ ಆಗುತ್ತೆ ಆ್ಯಂಡ್ ಬ್ರೈನ್ ರಿವೈರಿಂಗ್ ಆಗುತ್ತೆ. ಗಾಟ್ ಇಟ್? ಈ ಥರದ್ದೇ ಸೈಂಟಿಫಿಕ್ ವೇಯಲ್ಲಿ ಎಕ್ಸಾಕ್ಟ್ಲಿ ನಾನು ಹೇಗೆ ಮ್ಯಾನಿಫೆಸ್ಟೇಷನನ್ನು ಮಾಡಬೇಕು ಅನ್ನುವಂಥ ಒಂದು ಪ್ರೊಸೀಜರ್ಸ್ಗಳನ್ನು ನೀವು ತಿಳ್ಕೊಳ್ಬೇಕು ಅಂತ ಅಂದರೆ ಮ್ಯಾನಿಫೆಸ್ಟ್ ವಿತ್ ಶರು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಫಾಲೋ ಮಾಡಿ, ಆ್ಯಂಡ್ ಮ್ಯಾನಿಫೆಸ್ಟ್ ವಿತ್ ಶರು ಯೂಟ್ಯೂಬ್ ಅಕೌಂಟ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾವು ಎಷ್ಟೊಂದು ಕ್ಲಾಸಸ್ ಕೂಡ ಲಾಂಚ್ ಮಾಡ್ತಾ ಇರ್ತೀವಿ. ಡಿಸ್ಕ್ರಿಪ್ಷನಲ್ಲಿರೋ ನಂಬರ್ಗೆ ಮೆಸೇಜ್ ಮಾಡಿ. ಇದೇ ಫೆಬ್ರವರಿ 9ನೇ ತಾರೀಕಿಂದ ನಾವು ಹೊಸ ಕ್ಲಾಸಸ್ಗಳನ್ನ ಅಂದರೆ ಹೊಸ ಬ್ಯಾಚನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನೀವು ಅದಕ್ಕೆ ಜಾಯ್ನ್ ಆಗಿ ಸೈಂಟಿಫಿಕಲಿ ಹೀಲ್ ಆಗಿ ಮ್ಯಾನಿಫೆಸ್ಟ್ ಮಾಡಿ ಆ್ಯಂಡ್ ಯುವರ್ ಮ್ಯಾನಿಫೆಸ್ಟೇಷನ್ ಡಿಸೈರ್ಸನ್ನು ಸೀಲ್ ಮಾಡ್ಕೋಬಹುದು.